ಭೇಟಿಗೆ ಬಂದ ಪತ್ನಿ ಮುಂದೆ ಕಣ್ಣೀರಿಟ್ಟಿದ್ದಾರೆ ನಟ ದರ್ಶನ್. ಪರಪ್ಪನ ಅಗ್ರಹಾರ ಜೈಲು ಸೇರಿರುವಂತಹ ನಟ ದರ್ಶನ್ರ ಭೇಟಿಗೆ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಪತ್ನಿಯ ಎದುರಿಗೆ ಕಣ್ಣೀರಿಟ್ಟಿದ್ದಾರೆ. ಮಗ ಮತ್ತು ಪತ್ನಿಯನ್ನ ನೋಡ್ತಾ ಇದ್ದ ಹಾಗೆ ಕಣ್ಣೀರಾಗಿದ್ದಾರೆ. ವಿಜಯಲಕ್ಷ್ಮಿಯವರ ಜೊತೆಗೆ ಘಟನೆಯ ಬಗ್ಗೆ ದರ್ಶನ್ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಕಾನೂನು ಹೋರಾಟದ ಬಗ್ಗೆಯೂ ಕೂಡ ದರ್ಶನ್ ಚರ್ಚೆಯನ್ನ ಮಾಡಿದ್ದಾರೆ. ದರ್ಶನ್ಗೆ ಧೈರ್ಯವನ್ನ ತುಂಬಿದ್ದಾರೆ ಪತ್ನಿ ವಿಜಯಲಕ್ಷ್ಮಿಯವರು. ಇವತ್ತು ದರ್ಶನ್ರನ್ನ ನೋಡೋದಕ್ಕೆ ವಿಜಯಲಕ್ಷ್ಮಿ ಪರಪ್ಪನ ಅಗ್ರಹಾರ ಜೈಲಿಗೆ ಆಗಮಿಸಿದ್ರು. ಈ ವೇಳೆ ದರ್ಶನ್ರನ್ನ ಭೇಟಿಯಾಗಿದ್ದಾರೆ. ಮಗ ಮತ್ತು ಪತ್ನಿಯನ್ನ ನೋಡ್ತಾ ಇದ್ದ ಹಾಗೆ ಭಾವುಕರಾಗಿದ್ದಾರೆ ದರ್ಶನ್. ತಮ್ಮ ಮಗನನ್ನ ತಬ್ಕೊಂಡು ಕಣ್ಣೀರನ್ನ ಹಾಕಿದ್ದಾರೆ. ಹೇಗಾಯಿತು ಪರಿಸ್ಥಿತಿ ಅನ್ನೋ ಮರುಕ ಕಾಡ್ತಾ ಇದೆ ನಟ ದರ್ಶನ್ರಿಗೆ. ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗೋಯ್ತಲ್ಲ, ಇವಾಗ ಕತ್ತಲ ಕೋಣೆಯಲ್ಲಿ ಕೂತು ಕಂಬಿಯನ್ನು ಎಣಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿ ಒಂದಷ್ಟು ಭಾವುಕತೆಯಿಂದಲೇ ಪತ್ನಿಯ ಜೊತೆಗೆ ಮಾತನಾಡಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿಯವರು ಧೈರ್ಯ ತುಂಬಿದ್ದಾರೆ. ಕಾನೂನು ಹೋರಾಟದ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆ ನಡೆದಿದೆ. ಜೈಲಿನೊಳಗೆ ದರ್ಶನ್ ಅವರು ಮೌನವಾಗಿಯೇ ಇದ್ರು. ದರ್ಶನ್ ಭೇಟಿಗೆ ಹೋದಾಗ ಸಾಕಷ್ಟು ಮಂಕಾಗಿದ್ರು. ದರ್ಶನ್ರನ್ನ ಭೇಟಿ ಮಾಡಿದ ಬಳಿಕ ವಿನೋದ್ ಪ್ರಭಾಕರ್ ಅವರು ಕೊಟ್ಟಿರುವಂತಹ ಮಾಹಿತಿ ಇದು. ಏನ್ ಟೈಗರ್ ಅಂದ್ರು ಅಷ್ಟೇ, ನನ್ನ ಬಳಿ ಮಾತನಾಡಿದ್ರು. ಅವರ ಮುಖ ನೋಡಿ ಹ್ಯಾಂಡ್ ಶೇಕ್ ಮಾಡಿ ಬಂದೆ. ದರ್ಶನ್ ಭೇಟಿಯ ಬಳಿಕ ವಿನೋದ್ ಪ್ರಭಾಕರ್ ಅವರು ಹೇಳ್ಕೊಂಡಿರುವಂತಹ ಮಾತುಗಳಿದು. ರೇಣುಕಾಸ್ವಾಮಿ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ಇತ್ತ ದರ್ಶನ್ ಕುಟುಂಬದವರು ಕೂಡ ನೋವಿನಲ್ಲಿದ್ದಾರೆ. ಯಾರಿಗೆ ಸಾಂತ್ವನ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ವಿನೋದ್ ಪ್ರಭಾಕರ್ ಮಾತನಾಡಿದ್ದಾರೆ. ನಾನು ದರ್ಶನ್ರನ್ನ ಭೇಟಿ ಮಾಡೋಕೆ ಹೋದಂತಹ ಸಂದರ್ಭದಲ್ಲಿ ಅವರು ಬಹಳ ನೊಂದಿದ್ರು, ಮೌನಕ್ಕೆ ಶರಣಾಗಿದ್ರು. ಏನು ಮಾತನಾಡುವಂತಹ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಹ್ಯಾಂಡ್ ಶೇಕ್ ಮಾಡಿದ್ರು. ನಾರ್ಮಲ್ ಆಗಿ ಈ ಹಿಂದೆ ಯಾವಾಗಾದರೂ ಭೇಟಿಯಾದರೆ ನಾವು ಜೊತೆಗಿದ್ದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತನಾಡಿಸ್ತಾ ಇದ್ರೋ ಅದೇ ರೀತಿ ನನ್ನನ್ನು ಕರೆದ್ರು. ಏನು ಟೈಗರ್ ಅಂತ ಹೇಳಿ ಶೇಕ್ ಹ್ಯಾಂಡ್ ಮಾಡಿದ್ರು ವಿನಃ ಬೇರೆ ಏನು ಚರ್ಚೆ ಆಗಲಿಲ್ಲ ಎಂದಿದ್ದಾರೆ. ರೇಣುಕಾಸ್ವಾಮಿಯವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆಮೇಲೆ ಅವ್ರ ಕುಟುಂಬಕ್ಕೆ ಅವ್ರ ತಂದೆ ಆಗಲಿ, ತಾಯಿ ಆಗಲಿ, ಅವ್ರ ಅಜ್ಜಿ ಆಗಲಿ, ಆಮೇಲೆ ಅವ್ರ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾರೆ, ಅವ್ರಿಗೂ ಭಗವಂತ ಧೈರ್ಯ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಅದಾಗಬಾರ್ದಾಗಿತ್ತು. ಎಲ್ರಿಗೂ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ನನಗೂ ಗೊತ್ತಿರೋದು. ಯಾಕಂದರೆ ನಾನು ದರ್ಶನ್ ಸರ್ ಅವ್ರನ್ನ ಮೀಟ್ ಮಾಡಿ ಒಂದು 4 ತಿಂಗಳಾಗಿತ್ತು. ಅವ್ರ ಬರ್ಡೇಗೆ ಮೀಟ್ ಮಾಡಿದ್ದು. ಸೊ ನನಗೂ ಗೊತ್ತಿಲ್ಲ, ಎಲ್ಲ ನಿಮ್ಮ ಒಂದು ಚಾನಲ್ಸಲ್ಲಿ ಏನು ಬರ್ತಿದೆಯೋ ಅದನ್ನೇ ನೋಡ್ತಿದ್ದೆ. ಪ್ರತಿಯೊಂದೂ ನಾವು